ನಮಸ್ಕಾರ ಮೇಷರಾಶಿಯ. ಇಂದು ನನ್ನ ಮಾತನ್ನು ಸ್ವಲ್ಪ ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ. ನಮ್ಮೊಳಗಿದ್ದ ಆ ಬೆಂಕಿ, ಆ ಒಂದು ಫೈರ್ ಅನ್ನು ಕಳೆದ 1.5 ವರ್ಷಗಳಲ್ಲಿ ಜನರು ಆರಿಸಿಬಿಟ್ಟಿದ್ದಾರೆ. ಸ್ನೇಹಿತರಿಗಾಗಿ, ನಿಮ್ಮವರಿಗಾಗಿ ನಿಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿರಿ. ಆದರೆ ಪ್ರತಿಯಾಗಿ ನಿಮಗೆ ಸಿಕ್ಕಿದ್ದೇನು? ಕೇವಲ ದ್ರೋಹ ಮತ್ತು ಬೆನ್ನಿಗೆ ಚೂರಿ. ನಿಮ್ಮ ವೃತ್ತಿ ಜೀವನ, ನಿಮ್ಮ ಘನತೆ ಎಲ್ಲವೂ ಮುಗಿದು ಹೋಯಿತು ಎಂದು ನಿಮಗೆ ಅನಿಸತೊಡಗಿದೆ. ಆದರೆ ಈ ಅಳುವಿಕೆ, ಗೋಗರಿಕೆಯುಕೆಯನ್ನು ನಿಲ್ಲಿಸಿ. ಈಗ ಬ್ರಹ್ಮಾಂಡದಲ್ಲಿ ಆಗುತ್ತಿರುವ ಗೋಚಾರದ ಬದಲಾವಣೆಯು ನಿಮ್ಮೊಳಗಿನ ಮಲಗಿರುವ ಸಿಂಹವನ್ನು ಎಚ್ಚರಗೊಳಿಸಲಿದೆ. ಈಗ ನೀವು ತಿರುಗೇಟು ನೀಡಲಿದ್ದೀರಿ. ನಿನ್ನೆ ತನಕ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರು ಜನರು. ಈಗ ನಿಮ್ಮ ಮುಂದೆ ಕೈ ಮುಗಿದು ನಿಲ್ಲುತ್ತಾರೆ. ನೀವು ಪೈ ಲೆಕ್ಕವನ್ನೂ ತೆಗೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ಕಳೆದು ಹೋದ ಸಾಮ್ರಾಜ್ಯವನ್ನು ಮತ್ತೆ ಕಟ್ಟುತ್ತೀರಿ. ಇದೆಲ್ಲ ಹೇಗೆ ಆಗುತ್ತದೆ? ಮುಂದಿನ ಕೆಲವು ತಿಂಗಳುಗಳಲ್ಲಿ ನೀವು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನೀಡುತ್ತೇನೆ. ಇತ್ತೀಚೆಗೆ 27 ಜುಲೈ 2026 ದಿನಾಂಕದ ಬಗ್ಗೆ ಮೇಷರಾಶಿಯವರ ಮನಸ್ಸಿನಲ್ಲಿ ಅನಗತ್ಯ ಭಯ ಮನೆ ಮಾಡಲಿದೆ. 7ರ ಶನಿಯ ಮೊದಲ ಹಂತ ಮತ್ತು ಅದರ ಮೇಲೆ ಶನಿಯ ವಕ್ರ ಚಲನೆ ಜೀವನದಲ್ಲಿ ದೊಡ್ಡ ಚಂಡಮಾರುತವನ್ನು ತರುತ್ತದೆ ಎಂಬ ಚರ್ಚೆ ಎಲ್ಲೆಡೆ ನಡೆಯುತ್ತಿದೆ. ಆದರೆ ಒಬ್ಬ ಅನುಭವಿ ಜ್ಯೋತಿಷಿಯಾಗಿ ನಾನು ನಿಮಗೆ ಸ್ಪಷ್ಟಪಡಿಸುವುದೇನೆಂದರೆ, ಇದು ಯಾವುದೇ ವಿನಾಶಕಾರಿ ಚಂಡಮಾರುತವಲ್ಲ. ಬದಲಿಗೆ ಇದು ನಿಮ್ಮ ದಾರಿಯಲ್ಲಿ ಬಿದ್ದಿರುವ ಎಲ್ಲಾ ಅಡೆತಡೆಗಳನ್ನು ಬೇರು ಸಹಿತ ಕಿತ್ತೊಗೆಯುವ ಮತ್ತು ಸ್ವಚ್ಛಗೊಳಿಸುವ ಬಿರುಗಾಳಿಯಾಗಿದೆ. ಜುಲೈ 27ರಂದು ಮಧ್ಯರಾತ್ರಿ ಸುಮಾರು 1:30 ಗಂಟೆಗೆ ಶನಿದೇವನು ತನ್ನ ಚಲನೆಯನ್ನು ಬದಲಾಯಿಸಿದ ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಯು ನಿಮಗೆ ನಷ್ಟವನ್ನುಂಟು ಮಾಡುವುದಿಲ್ಲ. ಬದಲಿಗೆ ಹಿಂದೆ ಸ್ಥಗಿತಗೊಂಡ ಪ್ರತಿಯೊಂದು ಕೆಲಸದ ನಿಖರ ಮತ್ತು ನ್ಯಾಯಯುತ ಲೆಕ್ಕಾಚಾರವನ್ನು ಮಾಡುತ್ತದೆ. ಮೊದಲನೆಯದಾಗಿ, ಆಕಾಶದಲ್ಲಿ ರೂಪುಗೊಳ್ಳುತ್ತಿರುವ ಈ ಗೋಚಾರ ವ್ಯವಸ್ಥೆಯ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋಣ. ಮೇಷರಾಶಿಯು ಕಾಲಪುರುಷ ಕುಂಡಲಿಯ ಮೊದಲ ರಾಶಿಯಾಗಿ ಮತ್ತು ಇದು ಸಂಪೂರ್ಣವಾಗಿ ಅಗ್ನಿತತ್ವ ಪ್ರಧಾನವಾಗಿದೆ. ಶನಿದೇವನು ನಿಮ್ಮ 10ನೇ ಅಂದರೆ ಕರ್ಮಭಾವ ಮತ್ತು 11ನೇ ಅಂದರೆ ಲಾಭ ಭಾವದ ಅಧಿಪತಿಯಾಗಿ ಈ ಸ್ಥಾನದಲ್ಲಿ ಶನಿಯು ನಿಮ್ಮ 12ನೇ ಭಾವದಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಇದು ನಿಮ್ಮ ಮೇಲೆ 7ನೇ ಶನಿಯ ಮೊದಲ ಹಂತ ನಡೆಯುತ್ತಿದೆ ಎಂಬುದನ್ನು ಸೂಚಿಸುತ್ತದೆ. ಇಲ್ಲಿಯವರೆಗೆ ನೀವು ವಿಪರೀತ ಮಾನಸಿಕ ಒತ್ತಡ, ರಾತ್ರಿಯ ನಿದ್ರಾಹೀನತೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ವಿಚಿತ್ರವಾದ ಸ್ಥಗಿತತೆಯನ್ನು ಅನುಭವಿಸುತ್ತಿರಬಹುದು. ಆದರೆ ಜುಲೈ 27ರಂದು ಶನಿಯು ವಕ್ರಿಯಾಗುತ್ತಿರುವುದರಿಂದ ಗ್ರಹದ ಚೇಷ್ಟಾ ಬಲವು 3 ಪಟ್ಟು ಹೆಚ್ಚಾಗುತ್ತದೆ. ನೀವು ಇದನ್ನು ಈ ರೀತಿ ಅರ್ಥ ಮಾಡಿಕೊಳ್ಳಿ. ಸಾಮಾನ್ಯ ಸ್ಥಿತಿಯ ಶನಿಯು ಮುಂಜಾನೆಯ ಎಳೆ ಬಿಸಿಲಾಗಿದ್ದರೆ, ವಕ್ರಿ ಶನಿಯು ಮಧ್ಯಾಹ್ನದ ಆ ಸುಡುವ ಬಿಸಿಲಾಗಿದ್ದು, ಅದು ನಿಮ್ಮ ಗಮನವನ್ನು ಸಂಪೂರ್ಣವಾಗಿ ಸ್ಪಷ್ಟಪಡಿಸು. ಇಲ್ಲಿ ಒಂದು ಪ್ರಮುಖ ಜ್ಯೋತಿಷ್ಯ ನಿಯಮ ಅನ್ವಯಿಸು. ವಕ್ರ ಶನಿಯು ಕೇವಲ ತನ್ನ ಪ್ರಸ್ತುತ 12ನೇ ಭಾವದ ಫಲಿತಾಂಶವನ್ನು ಮಾತ್ರ ನೀಡುವುದು. ಬದಲಿಗೆ ಆತ ಹಿಂದಿರುಗಿ ನಿಮ್ಮ 11ನೇ ಭಾವ ಮತ್ತು ಮುಂದಿನ ಮೊದಲನೇ ಭಾವದ ಮೇಲೂ ಸಂಪೂರ್ಣವಾಗಿ ಪ್ರಭಾವ ಬೀರುತ್ತದೆ. ವಾಯುತತ್ವದ ಶನಿಯು ಜಲತತ್ವದ ಮೀನರಾಶಿಯಲ್ಲಿ ವಕ್ರಿಯಾದಾಗ ಆಲೋಚನೆಗಳಲ್ಲಿ ಒಂದು ತಲ್ಲಣ ಅಥವಾ ಗೊಂದಲದ ಸ್ಥಿತಿ ಉದ್ಭವಿಸುತ್ತದೆ. ಆದರೆ ವಾಸ್ತವವಾಗಿ ಇದು ಕೇವಲ ಒಂದು ಭ್ರಮೆ. ಸತ್ಯವು ಅತ್ಯಂತ ಸಕಾರಾತ್ಮಕವಾಗಿದೆ. ನೀವು ಕೇವಲ ತಾಳ್ಮೆಯಿಂದ ಆ ತಲ್ಲಣವು ಶಾಂತವಾಗಲು ಕಾಯಬೇಕಾಗಿದೆ. ಈಗ ನೇರವಾಗಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ಏಕೆಂದರೆ ಮೇಷರಾಶಿಯವರು ಸಾಮಾನ್ಯವಾಗಿಯೂ ಸುಮ್ಮನೆ ಕೂರಲು ಇಷ್ಟಪಡುವುದಿಲ್ಲ. ಶನಿಯು ನಿಮ್ಮ ಕರ್ಮಭಾವದ ಅಧಿಪತಿಯಾಗಿದ್ದಾನೆ ಮತ್ತು ದಶಮೇಶನು ವಕ್ರಿಯಾಗುವುದು ನಿಮ್ಮ ವೃತ್ತಿಯಲ್ಲಿ ದೊಡ್ಡ ಸಾಪೇಕ್ಷ ಬದಲಾವಣೆಯನ್ನು ತರುತ್ತದೆ. ನೀವು ಉದ್ಯೋಗವನ್ನು ಬದಲಾಯಿಸಲು, ವರ್ಗಾವಣೆ ಪಡೆಯಲು ಅಥವಾ ಯಾವುದಾದರೂ ಬಹುರಾಷ್ಟ್ರೀಯ ಕಂಪನಿಗೆ ಸೇರಲು ಪ್ರಯತ್ನಿಸುತ್ತಿದ್ದರೆ ಈ 138 ದಿನಗಳು ನಿಮಗೆ ಅತ್ಯುತ್ತಮ ಅವಕಾಶಗಳನ್ನು ನೀಡುತ್ತದೆ. ನಿಮ್ಮ ಕೆಲಸದ ಹೊರೆ ಹಠಾತ್ತನೆ ತುಂಬಾ ಹೆಚ್ಚಾಗುತ್ತದೆ. ಕಂಪನಿಯು ನಿಮ್ಮಿಂದ ಕೆಲಸ ತೆಗೆದುಕೊಳ್ಳುತ್ತಿದೆ, ಆದರೆ ನಿಮ್ಮ ಶ್ರಮವನ್ನು ಪ್ರಶಂಸಿಸುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಇದಕ್ಕೆ ಕಾರಣವೆಂದರೆ ಶನಿಯು 12ನೇ ಭಾವದಿಂದ ನಿಮ್ಮ ಕರ್ಮವನ್ನು ಸಕ್ರಿಯಗೊಳಿಸುತ್ತಿದ್ದಾನೆ ಮತ್ತು ವಕ್ರಿಯಾಗಿರುವ ಕಾರಣ ನಿಮ್ಮ ಹಿಂದಿನ ಅಪೂರ್ಣ ಕೆಲಸಗಳ ಕಟ್ಟುನಿಟ್ಟಾದ ಲೆಕ್ಕ ಪರಿಶೋಧನೆ ಮಾಡುತ್ತಿದೆ. ಆಗಸ್ಟ್ನ ಕೊನೆಯ ವಾರದಿಂದ ಅಕ್ಟೋಬರ್ ನಡುವೆ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಬಡ್ತಿಯ ಪ್ರಬಲ ಸಾಧ್ಯತೆ ಸೃಷ್ಟಿಯಾಗುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನವಿರಿಸಬೇಕು. ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಅಹಂಕಾರದಿಂದ ದೂರವಿರಿ ಮತ್ತು ನಿಮ್ಮ ತಂಡದೊಂದಿಗೆ ಸೇರಿ ಸೇವಕನ ಮನೋಭಾವದಿಂದ ಕೆಲಸ ಮಾಡಿ. ಯಾವುದೇ ಹೊಸ ವ್ಯವಹಾರವನ್ನು ಪ್ರಾರಂಭಿಸುತ್ತಿದ್ದರೆ ಕೇವಲ ಮೌಖಿಕ ಭರವಸೆಗಳನ್ನು ನೆಚ್ಚಿಕೊಳ್ಳಬೇಡಿ.
ಎಲ್ಲಾ ಒಪ್ಪಂದಗಳನ್ನು ಸಂಪೂರ್ಣವಾಗಿ ಲಿಖಿತ ರೂಪದಲ್ಲಿಯೇ ಮಾಡಿ. ನಗದು ಹರಿವು ಮತ್ತು ಆರ್ಥಿಕ ಪರಿಸ್ಥಿತಿಯ ವಿಷಯದಲ್ಲಿ ಈ ಸಮಯವು ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಾಬೀತಾಗಲಿದೆ. ನಿಮ್ಮ ಖರ್ಚುಗಳು ಖಂಡಿತವಾಗಿಯೂ ಹೆಚ್ಚಾಗುತ್ತದೆ, ಆದರೆ ನೀವು ಗಾಬರಿಯಾಗುವ ಅಗತ್ಯವಿಲ್ಲ. ಈ ವೆಚ್ಚವು ಕಾಯಿಲೆಗಳಿಗಾಗಲಿ ಅಥವಾ ಯಾವುದೇ ನಷ್ಟಕ್ಕಾಗಲಿ ಅಲ್ಲ. ಬದಲಿಗೆ ಶುಭ ಕಾರ್ಯಗಳು, ಪ್ರಯಾಣಗಳು ಅಥವಾ ಯಾವುದಾದರೂ ಉತ್ತಮ ಹೂಡಿಕೆಗಳಿಗಾಗಿ ನಿಮ್ಮ ಯಾವುದೇ ಹಳೆಯ ಸಿಲುಕಿಕೊಂಡಿರುವ ಹಣ ಅಥವಾ ತಡೆಹಿಡಿಯಲಾದ ಇನ್ಕ್ರಿಮೆಂಟ್ ಹಠಾತ್ತನೆ ನಿಮಗೆ ಸಿಗಬಹುದು. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತವೆ. 12ನೇ ಭಾವದಲ್ಲಿ ಕುಳಿತಿರುವ ವಕ್ರಿ ಶನಿಯು ಹಿಂತಿರುಗಿ ತನ್ನದೇ ರಾಶಿಯಾದ ಕುಂಭ ಅಂದರೆ 11ನೇ ಭಾವವನ್ನು ನೋಡಿದಾಗ ಲಾಭ ಮತ್ತು ನಗದು ಸ್ಥಿತಿಯನ್ನು 3 ಪಟ್ಟು ಬಲಪಡಿಸುತ್ತಾನೆ. 11ನೇ ಭಾವದಲ್ಲಿ ಕುಳಿತಿರುವ ರಾಹುವು ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಇನ್ನಷ್ಟು ತೀವ್ರಗೊಳಿಸುತ್ತಾನೆ. ಜೊತೆಗೆ ಶನಿಯ 3ನೇ ದೃಷ್ಟಿ ನಿಮ್ಮ 2ನೇ ಭಾವದ ಮೇಲೆ ಬೀಳುತ್ತೆ. ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಸಂಗ್ರಹಿತ ಸಂಪತ್ತಿನ ಕಟ್ಟುನಿಟ್ಟಾದ ಲೆಕ್ಕವನ್ನು ಕೇಳುತ್ತದೆ. ಜುಲೈ 27ರಿಂದ ಆಗಸ್ಟ್ 20ರ ನಡುವೆ ಶನಿಯು ರೇವತಿ ನಕ್ಷತ್ರದಲ್ಲಿರುವಾಗ ಖರ್ಚುಗಳು ಹೆಚ್ಚಾಗಬಹುದು. ಆದರೆ ಆಗಸ್ಟ್ 21ರ ನಂತರ ಶನಿಯು ಉತ್ತರ ಭಾವದ ನಕ್ಷತ್ರಕ್ಕೆ ಪ್ರವೇಶಿಸಿದ ತಕ್ಷಣ ನಿಮ್ಮ ಉಳಿತಾಯದ ಸ್ಥಿತಿಯು ತುಂಬಾ ಬಲಶಾಲಿಯಾಗುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಹಳೆಯ ಉಳಿತಾಯದ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ಯಾವುದೇ ಅಪರಿಚಿತ ವ್ಯಕ್ತಿಯ ಸಲಹೆಯ ಮೇರೆಗೆ ದೊಡ್ಡ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಸಂಬಂಧಗಳು ಮತ್ತು ಕೌಟುಂಬಿಕ ಜೀವನದ ಬಗ್ಗೆ ಹೇಳುವುದಾದರೆ, ಮೇಷರಾಶಿಯವರಿಗೆ ಒಂದು ಅಭ್ಯಾಸವಿರುತ್ತದೆ. ಅವರು ಒಳಗಿನಿಂದ ಎಷ್ಟೇ ತೊಂದರೆಗೀಡಾಗಿದ್ದರೂ ಹೊರಗಡೆ ತಮ್ಮ ಗೊಂದಲವನ್ನು ವ್ಯಕ್ತಪಡಿಸುವುದಿಲ್ಲ. ಶನಿಯ 3ನೇ ದೃಷ್ಟಿ ನಿಮ್ಮ 2ನೇ ಭಾವ ಅಂದರೆ ನಿಮ್ಮ ಮಾತಿನ ಮೇಲೆ ಬೀಳುತ್ತಿದೆ. ಶನಿಯ ಒರಟುತನವು ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಕಹಿಯನ್ನು ತರಬಹುದು. ನೀವು ತುಂಬಾ ನೇರವಾಗಿ ಮತ್ತು ಯಾವುದೇ ಮುಚ್ಚುಮರೆ ಇಲ್ಲದೆ ಸತ್ಯವನ್ನು ಮಾತನಾಡಲು ಪ್ರಾರಂಭಿಸುತ್ತೀರಿ. ಇದರಿಂದ ವೈವಾಹಿಕ ಜೀವನದಲ್ಲಿ ಜೀವನ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆಗಳು ಬೆಳೆಯಬಹುದು. ನಿಮ್ಮ ಸಂಗಾತಿಯು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗೆ ಅನಿಸುತ್ತದೆ ಮತ್ತು ನೀವು ಅವರಿಂದ ಅಂತರ ಕಾಯ್ದುಕೊಳ್ಳುತ್ತಿದ್ದೀರಿ ಎಂದು ಅವರಿಗೆ ಅನಿಸುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರು ವಿಶೇಷವಾಗಿ ಜಾಗರೂಕರಾಗಿರಬೇಕು, ಏಕೆಂದರೆ ಆಗಸ್ಟ್ ತಿಂಗಳಲ್ಲಿ ಶುಕ್ರನು ತನ್ನ ನೀಚ ರಾಶಿಯಾದ ಕನ್ಯಾ ರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ಸಮಯದಲ್ಲಿ ಸಂಬಂಧಗಳ ಅಸಲಿಯತ್ತು ಬದಲಾಗುತ್ತದೆ. ಇದಲ್ಲದೆ ಕುಟುಂಬದಲ್ಲಿ ಹಳೆಯ ಮುಚ್ಚಿ ಹೋಗಿದ್ದ ವಾದಗಳು, ವಿಶೇಷವಾಗಿ ಸಹೋದರರು ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಮತ್ತೆ ಮೇಲ್ಗೈಗೆ ಬರಬಹುದು. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ನೀವು ಕುಟುಂಬದಲ್ಲಿ ಮುಖ್ಯಸ್ಥನ ಪಾತ್ರವನ್ನು ನಿರ್ವಹಿಸಬೇಕಾಗಬಹುದು. ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮಾತಿನ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣವಿರಲಿ. ಸಂವಹನವನ್ನು ಮುಕ್ತವಾಗಿಡಿ. ಕಹಿ ಮಾತನ್ನೂ ಸೌಮ್ಯತೆಯಿಂದ ಹೇಳಿ ಮತ್ತು ನಿಮ್ಮ ಮಾನಸಿಕ ಗೊಂದಲಗಳನ್ನು ಒಂಟಿಯಾಗಿ ಸಹಿಸಿಕೊಳ್ಳುವ ಬದಲು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಖಂಡಿತವಾಗಿ ಹಂಚಿಕೊಳ್ಳಿ. ಆರೋಗ್ಯದ ಬಗ್ಗೆ ನೀವು ಅನಗತ್ಯವಾಗಿ ಭಯಪಡುವ ಅಗತ್ಯವಿಲ್ಲ. ಶನಿಯು ಅಕಾರಣವಾಗಿ ಯಾರನ್ನೂ ರೋಗಿಗಳನ್ನಾಗಿ ಆತ ಕೇವಲ ನಿಮ್ಮ ನಿರ್ಲಕ್ಷ್ಯದ ಫಲಿತಾಂಶವನ್ನು ತೋರಿಸುತ್ತಾನೆ. 12ನೇ ಭಾವವು ಕಾಲುಗಳು ಮತ್ತು ನಿದ್ರೆಗೆ ಸಂಬಂಧ. ಆದ್ದರಿಂದ ಶನಿಯು ಇಲ್ಲಿ ಉಪಸ್ಥಿತನಿರುವುದರಿಂದ ನಿಮಗೆ ಕಾಲುಗಳಲ್ಲಿ ನೋವು, ಪಾದಗಳಲ್ಲಿ ಉರಿ ಅಥವಾ ನಿದ್ರಾಹೀನತೆಯ ದೂರು ಇರಬಹುದು. ಶನಿಯ 7ನೇ ವಿಚ್ಛೇದಾತ್ಮಕ ದೃಷ್ಟಿಯು ನಿಮ್ಮ 6ನೇ ಭಾವದ ಮೇಲೆ ಬೀಳುತ್ತಿದೆ. ಇದರಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಹಲ್ಲುಗಳ ಯಾವುದೇ ಹಳೆಯ ತೊಂದರೆ ಮತ್ತೆ ಉಲ್ಬಣಗೊಳ್ಳಬಹುದು. ಆಗಸ್ಟ್ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಹೆಚ್ಚು ಸೂಕ್ಷ್ಮವಾಗಿರುತ್ತದೆ. ನಿಮ್ಮ ನಿದ್ರೆಯ ಚಕ್ರವನ್ನು ಸರಿಪಡಿಸಿಕೊಳ್ಳಿ ಮತ್ತು ರಾತ್ರಿ ಮಲಗುವ 1 ಗಂಟೆ ಮುಂಚೆ ನಿಮ್ಮ ಫೋನ್ ಅನ್ನು ದೂರವಿಟ್ಟು ಕಟ್ಟುನಿಟ್ಟಾದ ಡಿಜಿಟಲ್ ಡಿಟಾಕ್ಸ್ ಮಾಡಿ. ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಇದು ಆತ್ಮಾವಲೋಕನದ ಸಮಯ. ಯಾವುದೇ ಬಲವಾದ ಕಾರಣವಿಲ್ಲದೆ ನಿಮಗೆ ಭಾರವಾದ ಭಾವನೆ ಉಂಟಾಗಬಹುದು. ಶನಿಯು ನಿಮ್ಮ ಆಂತರಿಕ ಶಕ್ತಿಯನ್ನು ಆಡಿಟ್ ಮಾಡುತ್ತಿದ್ದಾನೆ. ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಸಮಯದಲ್ಲಿ ದ್ರೌಪದಿಯು ತನ್ನ ಸ್ವಂತ ಬಲದಿಂದ ಹೋರಾಡುವವರೆಗೂ ಯಾವುದೇ ಸಹಾಯ ಸಿಗಲಿಲ್ಲ. ಆದರೆ ಅವಳು ಸಂಪೂರ್ಣವಾಗಿ ಶರಣಾದಾಗ ಪವಾಡ ನಡೆಯಿತು. ಶನಿದೇವನು ನಿಮ್ಮ ಜೀವನದ ಕಮ್ಮಾರನಿದ್ದಂತೆ. ಆತ ಸುತ್ತಿಗೆಯಿಂದ ಹೊಡೆದು ನಿಮಗೆ ಶಿಕ್ಷಿಸುತ್ತಿಲ್ಲ, ಬದಲಿಗೆ ನಿಮ್ಮನ್ನು ಬಲವಾದ ಕತ್ತಿಯನ್ನಾಗಿ ರೂಪಿಸುತ್ತಿದ್ದಾನೆ. ಪರಿಸ್ಥಿತಿಗಳೊಂದಿಗೆ ಹೋರಾಡುವ ಬದಲು ಅವುಗಳನ್ನು ಒಪ್ಪಿಕೊಳ್ಳಿ. ಪ್ರತಿದಿನ ಧ್ಯಾನ ಮಾಡಿ ಮತ್ತು ನಿಯಮಿತವಾಗಿ ಹನುಮಾನ್ ಚಾಲೀಸವನ್ನು ಪಠಿಸಿ. ವಿದ್ಯಾರ್ಥಿಗಳಿಗೆ ಇದು ಕಠಿಣ ಪರೀಕ್ಷೆಯ ದಿನ. 9ನೇ ಮತ್ತು 6ನೇ ಭಾವಗಳ ಮೇಲಿನ ಶನಿಯ ಪ್ರಭಾವದಿಂದ ಸರ್ಕಾರಿ ಉದ್ಯೋಗ,
ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರ ಹಳೆಯ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಅದೃಷ್ಟವನ್ನು ನೆಚ್ಚಿಕೊಂಡು ಕೂರಬೇಡಿ, ಸಂಪೂರ್ಣವಾಗಿ ಕರ್ಮವಾದಿಗಳಾಗಿ. ಮನೆ ನಿಭಾಯಿಸುವ ಗೃಹಿಣಿಯರು ಈ ಸಮಯದಲ್ಲಿ ಮಾನಸಿಕ ಆಯಾಸ ಮತ್ತು ಅತ್ತೆ ಮನೆಯವರಿಂದ ವೈಚಾರಿಕ ಭಿನ್ನಾಭಿಪ್ರಾಯ ಎದುರಿಸಬೇಕು. ದಿನದಲ್ಲಿ ನಿಮಗಾಗಿ 30 ನಿಮಿಷಗಳನ್ನು ಮೀಸಲಿಡಿ ಮತ್ತು ನಿಮ್ಮ ಯಾವುದಾದರೂ ಹಳೆಯ ಹವ್ಯಾಸವನ್ನು ವ್ಯಾಪಾರವಾಗಿ ಪರಿವರ್ತಿಸಲು ಪ್ರಯತ್ನಿಸಿ. ನಿವೃತ್ತ ಹಿರಿಯ ನಾಗರಿಕರ ಸ್ಥಗಿತಗೊಂಡಿರುವ ಪಿಂಚಣಿ ಕೆಲಸಗಳು ಅಥವಾ ಸಿಲುಕಿಕೊಂಡಿರುವ ಸರ್ಕಾರಿ ಹಣ ಈಗ ಇದ್ದಕ್ಕಿದ್ದಂತೆ ಇತ್ಯರ್ಥವಾಗುತ್ತದೆ. ನಿಮ್ಮ ಮನಸ್ಸು ಆಳವಾದ ಆಧ್ಯಾತ್ಮಿಕತೆಯ ಕಡೆಗೆ ತಿರುಗುತ್ತದೆ. ಕೇವಲ ನಿಮ್ಮ ಆರೋಗ್ಯ ಮತ್ತು ಮೊಣಕಾಲುಗಳ ಬಗ್ಗೆ ಕಾಳಜಿ ವಹಿಸಿ. ಪ್ರಯಾಣದ ದೃಷ್ಟಿಕೋನದಿಂದಲೂ ಈ ಗೋಚರವು ಮುಖ್ಯವಾಗಿದೆ. ಜುಲೈ 27ರಿಂದ ಆಗಸ್ಟ್ 20ರ ನಡುವೆ ತಡೆ ಹಿಡಿಯಲಾದ ವೀಸಾ ಅಥವಾ ದೀರ್ಘ ಧಾರ್ಮಿಕ ಪ್ರಯಾಣಗಳಿಗೆ ಪ್ರಬಲ ಯೋಗಗಳು ಸೃಷ್ಟಿಯಾಗುತ್ತವೆ. ಪ್ರಯಾಣಕ್ಕೆ ಹೊರಡುವ ಮುನ್ನ ಅಗತ್ಯವಿರುವವರಿಗೆ ಬೂಟು ಚಪ್ಪಲಿಗಳನ್ನು ತಪ್ಪದೇ ದಾನ ಮಾಡಿ. ಈ 138 ದಿನಗಳ ಗೋಚಾರವನ್ನು ನಾವು 3 ಹಂತಗಳಲ್ಲಿ ನೋಡಬಹುದು. ಮೊದಲ ಹಂತವು ಜುಲೈ 27ರಿಂದ ಆಗಸ್ಟ್ 20ರವರೆಗೆ ರೇವತಿ ನಕ್ಷತ್ರ ಆಗಿದೆ. ಇದು ಶುಭ ವೆಚ್ಚಗಳು ಮತ್ತು ಸಿಲುಕಿಕೊಂಡಿರುವ ಹಣ ಮರಳಿ ಬರುವ ಆರಂಭದ ಸಮಯ. ಎರಡನೇ ಹಂತವು ಆಗಸ್ಟ್ 21ರಿಂದ ಅಕ್ಟೋಬರ್ 31ರವರೆಗೆ ಉತ್ತಮ ಭಾದ್ರಪದ ನಕ್ಷತ್ರದಾಗಿದೆ. ಇದು ಸಂಪೂರ್ಣವಾಗಿ ಕರ್ಮ ಪ್ರಧಾನ ಸಮಯವಾಗಿರುತ್ತದೆ. ಈ ಅವಧಿಯಲ್ಲಿ ದೇವಗುರು ಬೃಹಸ್ಪತಿಯು ನಿಮ್ಮ 4ನೇ ಭಾವದಲ್ಲಿ ಉಚ್ಚ ಸ್ಥಾನದಲ್ಲಿದ್ದು ತನ್ನ 9ನೇ ಶುಭ ದೃಷ್ಟಿಯಿಂದ ಶನಿಯನ್ನು ನೋಡುತ್ತಿದ್ದಾನೆ. ಗುರುವಿನ ಈ ಮಹಾನ್ ಆಶೀರ್ವಾದವು ಶನಿಯ ಕಾಠಿಣ್ಯವನ್ನು ಕೊನೆಗೊಳಿಸುತ್ತದೆ. ಆಗಸ್ಟ್ ತಿಂಗಳಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಗಳು ಸಂಭವಿಸಿದಾಗ, ಜೊತೆಗೆ ಶುಕ್ರನು ನೀಚ ಸ್ಥಾನದಲ್ಲಿರುವಾಗ ಆತುರದಿಂದ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕು. ಅಂತಿಮ ಹಂತವು ನವೆಂಬರ್ 1ರಿಂದ ಡಿಸೆಂಬರ್ 11ರವರೆಗೆ. ಆಗ ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ಅತಿ ವೇಗವಾಗಿ ಪೂರ್ಣಗೊಳ್ಳುತ್ತವೆ ಮತ್ತು ನೀವು ಹೊಸ ಆರಂಭವನ್ನು ಮಾಡಿ. ಈ ಅವಧಿಯಲ್ಲಿ ನಿಮಗೆ ಅದೃಷ್ಟದ ಬಣ್ಣ ಕೆಂಪು ಮತ್ತು ಗಾಢ ನೀಲಿ ಬಣ್ಣದ ಶೇಡ್ಸ್ ಆಗಿರುತ್ತೆ. ಅದೃಷ್ಟದ ಸಂಖ್ಯೆಗಳು 7 ಮತ್ತು 9. ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕೆಲಸ ಪ್ರಾರಂಭಿಸುವುದು ಲಾಭದಾಯಕವಾಗಿರುತ್ತೆ. ಶನಿಯನ್ನು ಸಮಾಧಾನ ಪಡಿಸಲು ನೀವು ಯಾವುದೇ ದುಬಾರಿ ಪರಿಹಾರಗಳನ್ನು ಮಾಡಬೇಕು. ಶನಿಯು ಸೇವೆಯ ಗ್ರಹ, ಹಾಗಾಗಿ ಯಾವುದೇ 4ನೇ ದರ್ಜೆಯ ನೌಕರರಿಗೆ ಸಹಾಯ ಮಾಡಿ ಮತ್ತು ಅವರಿಗೆ ಗೌರವ ನೀಡಿ. ಪ್ರತಿ ಶನಿವಾರ ಕಪ್ಪು ಉದ್ದಿನ ಬೇಳೆ, ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ ಅಥವಾ ಬೂಟುಗಳನ್ನು ದಾನ ಮಾಡಿ. ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ನಿತ್ಯವೂ ಶನಿ ಮತ್ತು ಮಂಗಳನ ಬೀಜ ಮಂತ್ರಗಳನ್ನು ಜಪಿಸಿ. ನಿಮ್ಮ ಕುಂಡಲಿ ಅನುಮತಿಸಿದರೆ ನೀವು ಉತ್ತಮ ಗುಣಮಟ್ಟದ ಕೆಂಪು ಹವಳವನ್ನು ನಿಮ್ಮ ಉಂಗುರ ಬೆರಳಿಗೆ ಧರಿಸಬಹುದು. ಕೊನೆಯದಾಗಿ ಒಂದು ಪ್ರಮುಖ ಮುನ್ನೆಚ್ಚರಿಕೆಯನ್ನು ತಪ್ಪದೇ ಪಾಲಿಸಿ. ಶನಿಯು ನಿಮ್ಮ 2ನೇ ಭಾವವನ್ನು ನೋಡುತ್ತಿದ್ದಾನೆ. ಆದ್ದರಿಂದ ಯಾವುದೇ ರೀತಿಯ ತಾಮಸಿಕ ಆಹಾರ ಅಥವಾ ಮಾದಕ ವ್ಯಸನದಿಂದ ಸಂಪೂರ್ಣವಾಗಿ ದೂರವಿದೆ. ಮೇಷರಾಶಿಯವರ ಆತುರದ ಅಭ್ಯಾಸವನ್ನು ಶನಿಯು ಬದಲಾಯಿಸಲು ನೀವು ನಿಂತು ಯೋಚಿಸಿ, ತದನಂತರ ಹೆಜ್ಜೆ ಇಡಬೇಕೆಂದು ಆತ ಬಯಸುತ್ತಾನೆ. ಯಾವಾಗಲೂ ನೆನಪಿರಲಿ, ಪ್ರೇರಣೆ ಕೇವಲ ಕೆಲವು ದಿನಗಳ ಅತಿಥಿ, ಆದರೆ ನಿಮ್ಮ ಶಿಸ್ತು ಮಾತ್ರ ನಿಮ್ಮನ್ನು ನಿಮ್ಮ ಗುರಿಯತ್ತ ಕೊಂಡೊಯ್ಯುವ ಸಂಗಾತಿ. ಜ್ಯೋತಿಷ್ಯವನ್ನು ಹವಾಮಾನ ವರದಿಯನ್ನು ಹೇಳುತ್ತದೆ. ಛತ್ರಿ ಬಿಡಿಸುವುದು ಅಥವಾ ಬಿಡಿಸದಿರುವುದು ನಿಮ್ಮ ಕೈಯಲ್ಲಿದೆ. ನಿಮ್ಮ ಕರ್ಮಗಳನ್ನು ಶುದ್ಧವಾಗಿಟ್ಟುಕೊಳ್ಳಿ. ಶನಿದೇವನು ನಿಮ್ಮ ಜೀವನದ ಪ್ರತಿಯೊಂದು ದುಃಖವನ್ನು ನಿವಾರಿಸುತ್ತಾನೆ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ.